ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ICC T20 ವಿಶ್ವಕಪ್ 2026 ಸೂಪರ್ 8ರ ಮೊದಲನೇ ಪಂದ್ಯ ಸೌತ್ ಆಫ್ರಿಕಾ ವಿರುದ್ಧ ನಮ್ಮ ಭಾರತ ತಂಡ 22ನೇ ತಾರೀಕಾದ್ರೆ ಆಡ್ತಾ ಇದೆ. ಇನ್ನು ಈ ಪಂದ್ಯ ಬಂದ್ಬಿಟ್ಟು ನರೇಂದ್ರ ಮೋದಿ ಸ್ಟೇಡಿಯಂ ಅಹಮದಾಬಾದ್ ನಲ್ಲಿ ಆದ್ರೆ ನಡೀತಾ ಇದೆ. ಇನ್ನು ಈ ಪಂದ್ಯಕ್ಕಾಗಿ ನಮ್ಮ ಭಾರತ ತಂಡದ ಪ್ಲೇಯಿಂಗ್ 11 ನಲ್ಲಿ ಯಾವೆಲ್ಲ ಬದಲಾವಣೆ ಆಗಿದೆ ಮತ್ತು ಯಾವೆಲ್ಲ ಆಟಗಾರರು ಒಳಗೆ ಆಡ್ತಾ ಇದ್ದಾರೆ ಮತ್ತು ಯಾವೆಲ್ಲ ಪ್ಲೇಯರ್ ಬೆಂಚ್ ಕಾಯ್ತಾ ಇದ್ದಾರೆ ಅಂತ ತಿಳ್ಕೊಂಬರೋಣ ಬನ್ನಿ. ಯಾಕಂತಂದ್ರೆ ಬೆಳಗ್ಗೆ ಒಂದು ಅಪ್ಡೇಟ್ ಕೂಡ ಬಂದಿದೆ. ಆ ಕಾರಣದಿಂದಾಗಿ ಸಂಜು ಸ್ಯಾಮ್ಸನ್ ಅವರು ಮೊದಲನೇ ಸೂಪರ್ 8ರ ಮೊದಲನೇ ಪಂದ್ಯಕ್ಕಾಗಿ ಸೌತ್ ಆಫ್ರಿಕಾ ವಿರುದ್ಧ ಸಂಜು ಸ್ಯಾಮ್ಸನ್ ಅವರಾದ್ರೆ ಪ್ಲೇಯಿಂಗ್ 11 ನಲ್ಲಿ ಆದ್ರೆ ಇರ್ತಾರಂತೆ. ಆ ಕಾರಣದಿಂದಾಗಿ ಸಂಜು ಸ್ಯಾಮ್ಸನ್ ಅವರನ್ನ ಒಳಗೆ ತಂಡದಲ್ಲಿ ಕರ್ಕೊಂಡು ಯಾರನ್ನ ಬೆಂಚ್ ಕಾಯಿಸ್ತಾ ಇದ್ದಾರೆ ಅಂತ ತಿಳ್ಕೊಂಬರೋಣ ಬನ್ನಿ. ಅದಕ್ಕಿಂತ ಮುಂಚೆ ನೀವೇನಾದ್ರೂ ಟೀಮ್ ಇಂಡಿಯಾದ ಅಭಿಮಾನಿಯಾಗಿದ್ದಲ್ಲಿ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಸೌತ್ ಆಫ್ರಿಕಾ ವಿರುದ್ಧ ನಮ್ಮ ಭಾರತ ತಂಡ ಗೆಲ್ಲುತ್ತಾ ಇಲ್ವಾ ಅಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಯಾಕಂತಂದ್ರೆ ಈ ಮ್ಯಾಚ್ ತುಂಬಾನೇ ಇಂಪಾರ್ಟೆಂಟ್. ಆ ಕಾರಣದಿಂದಾಗಿ ನಮ್ಮ ಭಾರತ ತಂಡ ಸೌತ್ ಆಫ್ರಿಕಾ ವಿರುದ್ಧ ಗೆಲ್ಲಲೇಬೇಕು. ಇನ್ನು ನಮ್ಮ ಭಾರತ ಮತ್ತು ಸೌತ್ ಆಫ್ರಿಕಾ ನಡುವಿನ ಸೂಪರ್ 8ರ ಮೊದಲನೇ ಪಂದ್ಯಕ್ಕಾಗಿ ನಮ್ಮ ಭಾರತ ತಂಡ ಸಿದ್ಧ ಕೂಡ ಆಗಿದೆ. ಇನ್ನು ಈ ಪಂದ್ಯಕ್ಕಾಗಿ ಪ್ಲೇಯಿಂಗ್ 11 ನಲ್ಲಿ ಬದಲಾವಣೆಗಳನ್ನು ಕೂಡ ಮಾಡ್ತಾ ಇದೆ ಅಂತ ಹೇಳ್ಬೋದು. ಹೌದು ಸ್ನೇಹಿತರೆ, ಇನ್ನು ಒಂದೇನಂತಂದ್ರೆ ನಮ್ಮ ಭಾರತ ತಂಡದ ಬ್ಯಾಟ್ಸ್ಮನ್ ಗಳು ಒಂದು ಪಂದ್ಯದಲ್ಲಿ ಚೆನ್ನಾಗಿ ಆಡಿದ್ರೆ ಇನ್ನೊಂದು ಪಂದ್ಯದಲ್ಲಿ ಚೆನ್ನಾಗಿ ಆಡ್ತಾ ಇಲ್ಲ. ಹೌದು, ಬೌಲರ್ ಕೊರತೆ ಏನು ಇಲ್ಲಿ ಎದ್ದು ಕಾಣ್ತಾ ಇಲ್ಲ, ಬ್ಯಾಟರ್ಸ್ ಗಳ ಕೊರತೆಯೇ ಎದ್ದು ಕಾಣ್ತಾ ಇದೆ. ಫಸ್ಟ್ ಮ್ಯಾಚ್, ಸೆಕೆಂಡ್ ಮ್ಯಾಚ್, ಥರ್ಡ್ ಮ್ಯಾಚ್, 4ನೇ ಮ್ಯಾಚ್ 4ಕ್ಕೆ 4 ಲೀಗ್ ಸ್ಟೇಜ್ ಪಂದ್ಯದಲ್ಲಿ ನಮ್ಮ ಭಾರತದ ಓಪನರ್ಸ್ ಅಂತೂ ಹೇಳ್ಕೊಳ್ಳುವಂತ ಪರ್ಫಾರ್ಮ್ ಮಾಡೇ ಇಲ್ಲ. ಒಬ್ಬ ಆಟಗಾರ ಚೆನ್ನಾಗಿ ಆಡಿದ್ರೆ ಆ ಆಟಗಾರನಿಗೆ ಸಪೋರ್ಟ್ ಮಾಡೋಕೆ ಯಾವ ಆಟಗಾರನು ಕೂಡ ನಿಲ್ತಾ ಇಲ್ಲ ಅಂತಾನೆ ಹೇಳ್ಬೋದು. ಮೊದಲನೇ ಪಂದ್ಯದಲ್ಲಿ ಅಭಿಷೇಕ್ ಶರ್ಮಾ 0 ರನ್ಗೆ ಔಟ್ ಆಗಿ ಸೆಕೆಂಡ್ ಅಂದ್ರೆ 2ನೇ ಪಂದ್ಯದಲ್ಲಿ ಅವರು ಜ್ವರದಿಂದ ಆಡ್ಲಿಲ್ಲ. ಆ ಕಾರಣದಿಂದಾಗಿ ಅವರ ಬದಲಿಗೆ ಬಂದ್ಬಿಟ್ಟು ಸಂಜು ಸ್ಯಾಮ್ಸನ್ ಅವರನ್ನಾದ್ರೆ ಕರ್ಕೊಂಡಿದ್ರು. ಸಂಜು ಸ್ಯಾಮ್ಸನ್ ಅವರು ಒಳ್ಳೆಯ ಫಾರ್ಮ್ ತೋರಿಸಿದ್ರು. 22 ರನ್ ಆದ್ರೆ ಹೊಡಿತಾರೆ 8 ಬಾಲ್ಗಳಲ್ಲಿ. ಆದ್ರೂ ಕೂಡ ನೆಕ್ಸ್ಟ್ ಮ್ಯಾಚ್ ಅಲ್ಲಿ ಸಂಜು ಸ್ಯಾಮ್ಸನ್ಗೆ ಅವಕಾಶ ಸಿಗ್ಲಿಲ್ಲ. ಮತ್ತು ಇನ್ನು 4ನೇ ಪಂದ್ಯದಲ್ಲೂ ಕೂಡ ಅಭಿಷೇಕ್ ಶರ್ಮಾ ಅವರು 0 ರನ್ಗೆ ಔಟ್ ಆಗ್ತಾರೆ. 3ನೇ ಪಂದ್ಯದಲ್ಲೂ ಕೂಡ 0 ರನ್ಗೆ ಔಟ್ ಆಗ್ತಾರೆ. ಆ ಕಾರಣದಿಂದಾಗಿ ಅಭಿಷೇಕ್ ಶರ್ಮಾ ಅವರ ಬ್ಯಾಟಿಂಗ್ ಕೊರತೆ ಎದ್ದು ಕಾಣ್ತಾ ಇದೆ. ಇನ್ನು ನಮ್ಮ ಟೀಮ್ ಇಂಡಿಯಾದ ಪ್ಲೇಯಿಂಗ್ 11 ನಲ್ಲಿ ಈಗ ದೊಡ್ಡ ಚರ್ಚೆ ಕೂಡ ಆಗ್ತಾ ಇದೆ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ನಂಬರ್ 3 ಅಲ್ಲಿ ಬಂತು ಅಂತಂದ್ರೆ ನಂಬರ್ 3 ಅಲ್ಲಿ ತಿಲಕ್ ವರ್ಮನು ಕೂಡ ಹೇಳ್ಕೊಳ್ಳುವಂತ ಬ್ಯಾಟಿಂಗ್ ಮಾಡ್ತಾ ಇಲ್ಲ. ಆ ಕಾರಣದಿಂದಾಗಿ ನಮ್ಮ ಟೀಮ್ ಇಂಡಿಯಾದ ಬ್ಯಾಟಿಂಗ್ ಕೊರತೆ ಎದ್ದು ಕಾಣ್ತಾ ಇದೆ. ಇನ್ನು ಆ ಕಾರಣದಿಂದಾಗಿ ಇತರ ತಂಡದ ಮಾಜಿ ಆಟಗಾರರು ಕೂಡ ನಮ್ಮ ಟೀಮ್ ಇಂಡಿಯಾದ ಬಗ್ಗೆ ಕೆಟ್ಟ ಹೇಳಿಕೆ ಮತ್ತು ಬೇಡದ ಹೇಳಿಕೆಗಳನ್ನು ಕೂಡ ಕೊಡ್ತಾ ಇದ್ದಾರೆ. ಭಾರತ ತಂಡ ಸೆಮಿಫೈನಲ್ ಗೆ ಹೋಗಲ್ಲ, ಇವರಿಗೆ ಅರ್ಹತೆನೇ ಇಲ್ಲ ಮತ್ತು ಅವರ ಬ್ಯಾಟಿಂಗ್ ಕೊಲಾಪ್ಸ್ ಆಗ್ತಾ ಇದೆ ಅಂತಂದು ಸಿಕ್ಕಾಪಟ್ಟೆ ಬ್ಯಾಡ್ ಕಮೆಂಟ್ಸ್ ಎಲ್ಲ ಆಗ್ತಾ ಇದ್ದಾರೆ ಅಂತ ಹೇಳ್ಬೋದು ನಮ್ಮ ಭಾರತದ ಪರವಾಗಿ. ಆ ಕಾರಣದಿಂದಾಗಿ ಸೂಪರ್ 8ರ ಮೊದಲನೇ ಪಂದ್ಯಕ್ಕೆ ನಮ್ಮ ಭಾರತ ತಂಡ ಬಲಿಷ್ಠವಾಗಿ ಕಣಕ್ಕಿಳಿಯುತ್ತಾ ಇದೆ. ಆ ಕಾರಣದಿಂದಾಗಿ ನಮ್ಮ ಭಾರತ ತಂಡದ ಪ್ಲೇಯಿಂಗ್ 11 ನಲ್ಲಿ ಏನೆಲ್ಲ ಚೇಂಜಸ್ ಆಗಿದೆ ಅಂತ ನೋಡೋದಾಯ್ತು ಅಂತಂದ್ರೆ ಓಪನರ್ಸ್ ಆಗಿ ಇಶಾನ್ ಕಿಶನ್ ಅಥವಾ ಅಭಿಷೇಕ್ ಶರ್ಮಾ ಇಬ್ರು ಬರ್ತಾರಾ ಇಲ್ವಾ ಅಂತ ಒಂದು ಕ್ವಶನ್ ಆದ್ರೆ ಇತ್ತು. ಕೆಲವು ರಿಪೋರ್ಟ್ಸ್ ಮತ್ತು ಸೋರ್ಸಸ್ ಕಡೆಯಿಂದ ಬಂದಿರೋ ಮಾಹಿತಿಗಳ ಪ್ರಕಾರ ಅಭಿಷೇಕ್ ಶರ್ಮಾ ಮತ್ತು ಇಶಾನ್ ಕಿಶನ್ ಯಥಾ ಪ್ರಕಾರ ಓಪನರ್ಸ್ ಆಗಿ ಬರ್ತಾರೆ. ಇನ್ನು ನಂಬರ್ 3 ಅಲ್ಲಿ ತಿಲಕ್ ವರ್ಮಾ ಆಡ್ತಾರಾ ಇಲ್ವಾ ಅಂತ ನೋಡೋದಾಯ್ತು ಅಂತಂದ್ರೆ ನಮ್ಮ ಟೀಮ್ ಇಂಡಿಯಾದ ಅಸಿಸ್ಟೆಂಟ್ ಕೋಚ್ ಆಗಿರುವಂತ ರ್ಯಾಂಟನ್ ಅವರು ಬಂದ್ಬಿಟ್ಟು ಈ ರೀತಿ ಆದ್ರೆ ಹೇಳಿದ್ದಾರೆ. ತಿಲಕ್ ವರ್ಮಾ ಅವರು ಆಡೋದಿಲ್ಲ ಮತ್ತು ಅವರ ಬದಲಿಗೆ ಸಂಜು ಸ್ಯಾಮ್ಸನ್ ಅವರು ನೆಟ್ ನಲ್ಲಿ ಸಖತ್ತಾಗಿ ಪ್ರಾಕ್ಟೀಸ್ ಆದ್ರೆ ಮಾಡ್ತಾ ಇದ್ದಾರೆ ಮತ್ತು ಒಳ್ಳೆಯ ಕ್ರೋರ್ ಬಿಲ್ಡ್ ಮಾಡ್ಕೊಂಡು ನಾವು ಸೂಪರ್ 8ರ ಪಂದ್ಯಗಳನ್ನು ಆಡಲು ಹೋಗ್ತಾ ಇದ್ದೀವಿ ಅಂತಂದು ನಮ್ಮ ಭಾರತ ತಂಡದ ಅಸಿಸ್ಟೆಂಟ್ ಕೋಚ್ ಆದ್ರೆ ಈ ರೀತಿ ಆದ್ರೆ ಹೇಳಿದ್ದಾರೆ. ಆ ಕಾರಣದಿಂದಾಗಿ ಸೂಪರ್ 8ರ ಮೊದಲನೇ ಪಂದ್ಯಕ್ಕಾಗಿ ತಿಲಕ್ ವರ್ಮಾ ಅವರನ್ನು ನಾವು ಮಿಸ್ ಮಾಡಿಕೊಳ್ಳುತ್ತೇವೆ. ಇನ್ನು ಇವರ ಬದಲಿಗೆ ಸಂಜು ಸ್ಯಾಮ್ಸನ್ ಅವರಾದ್ರೆ ಪ್ಲೇಯಿಂಗ್ 11 ನಲ್ಲಿ ಎಂಟ್ರಿ ಆದ್ರೆ ಕೊಡ್ತಾರೆ. ನಂಬರ್ 4 ಅಲ್ಲಿ ಸೂರ್ಯಕುಮಾರ್ ಯಾದವ್ ಮತ್ತು ನಂಬರ್ 5 ಅಲ್ಲಿ ಹಾರ್ದಿಕ್ ಪಾಂಡ್ಯ, ನಂಬರ್ 6 ಅಲ್ಲಿ ರಿಂಕು ಸಿಂಗ್, ನಂಬರ್ 7 ಅಲ್ಲಿ ಶಿವಮ್ ದುಬೆ. ಇನ್ನು ನಂಬರ್ 8 ಅಲ್ಲಿ ವಾಷಿಂಗ್ಟನ್ ಸುಂದರ್ ಬದಲಿಗೆ ಅಕ್ಷರ್ ಪಟೇಲ್ ಅವರು ಪ್ಲೇಯಿಂಗ್ 11 ನಲ್ಲಿ ಆದ್ರೆ ಬರ್ತಾರೆ. ನೆದರ್ಲ್ಯಾಂಡ್ಸ್ ವಿರುದ್ಧ ವಾಷಿಂಗ್ಟನ್ ಸುಂದರ್ ಅವರಿಗೆ ಒಂದು ಮ್ಯಾಚಿನ ಅವಕಾಶ ಆದ್ರೆ ಕೊಟ್ಟಿದ್ರು. ಆದ್ರೆ ನಂಬರ್ 8 ಅಲ್ಲಿ ಬಂದ್ಬಿಟ್ಟು ಇದೀಗ ವಾಷಿಂಗ್ಟನ್ ಸುಂದರ್ ಬದಲಿಗೆ ಅಕ್ಷರ್ ಪಟೇಲ್ ಆದ್ರೆ ಕಣಕ್ಕಿಳಿಯಲಿದ್ದಾರೆ. ನಂಬರ್ 9 ಅಲ್ಲಿ ಬೂಮ್ರಾ, ನಂಬರ್ 10 ಅಲ್ಲಿ ವರುಣ್ ಚಕ್ರವರ್ತಿ, ನಂಬರ್ 11 ಅಲ್ಲಿ ಹರ್ಷದೀಪ್ ಸಿಂಗ್ ಆದ್ರೆ ಪ್ಲೇಯಿಂಗ್ 11 ಅಲ್ಲಿ ಇರ್ತಾರೆ. ಇನ್ನು ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇನ್ನು ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ ಅನ್ನ ಆಲ್ ಇಟ್ಕೊಳ್ಳಿ. ಹಾಗೆ ನಮ್ಮ ಭಾರತ ತಂಡ ಬಂದ್ಬಿಟ್ಟು ಸೂಪರ್ 8ರ ಮೊದಲನೇ ಪಂದ್ಯದಲ್ಲಿ ಸೌತ್ ಆಫ್ರಿಕಾ ವಿರುದ್ಧ ಗೆಲ್ಲುತ್ತಾ ಇಲ್ವಾ ಅಂತ ಕಮೆಂಟ್ ಮಾಡೋದನ್ನ ಕೂಡ ಮರಿಬೇಡಿ.